ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಇದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ಅಂದ್ರೆ ಬಯೋಮೆಟ್ರಿಕ್ ಸಿಸ್ಟಮ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಹೇಳ್ತಾ ಇರೋದ್ರಿಂದ ಸೊ ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಇವಾಗ ಸಿಕ್ಕಿದೆ. ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಬಯೋಮೆಟ್ರಿಕ್ ಅಂದ್ರೆ ತಂಬು ಕೊಡಬೇಕು, ಇನ್ಮೇಲೆ 2,000 ರೂಪಾಯಿ ದುಡ್ಡು ಬರಬೇಕು ಅಂತ ಹೇಳಿದ್ರೆ ಅಂತ ನಾನೇ ಹೇಳಿದ್ದೆ ನಿಮ್ಗೆ ವಿಡಿಯೋದಲ್ಲಿ. ಸೊ ತುಂಬಾ ಜನಗಳಿಗೆ ಇಲ್ಲಿ ಕನ್ಫ್ಯೂಷನ್ ಇದೆ, ಇದು ನಿಜವಾಗ್ಲೂ ನಿಜನಾ 100% ಅಥವಾ ಏನಾದ್ರೂ ಸುಳ್ಳು ಮಾಹಿತಿ ಏನಾದ್ರೂ ಬರ್ತಾ ಇದೆಯಾ ಅಂತ ಹೇಳಿ. ಖಂಡಿತ ಇದು ಸುಳ್ಳಲ್ಲ, 100% ನಿಜ. ಅಂಡ್ ಎಷ್ಟೋ ಜನಗಳು ಏನ್ ಮಾಡಿದೀರಾ ಅಂದ್ರೆ, ಈಗ ಆಲ್ರೆಡಿ ಬೆಂಗಳೂರು ಒಂದ್ ಕೇಂದ್ರ ಅಥವಾ ಗ್ರಾಮ ಒಂದ್ ಕೇಂದ್ರಗಳಲ್ಲಿ ಹೋಗಿ ವಿಚಾರಿಸಿದೀರಾ, ಬಯೋಮೆಟ್ರಿಕ್ ಸಿಸ್ಟಮ್ ಬಂದಿದೆಯಂತೆ, ತಂಬ್ ಕೊಡ್ಬೇಕು ಯಾವತ್ತಿಂದ ಅನ್ಬಿಟ್ಟು. ಅಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಇನ್ನೂ ಅದು ಜಾರಿಗೆ ಬಂದಿಲ್ಲ, ನಮ್ಮ ಒಂದು ಬೆಂಗಳೂರು ಒಂದ್ ಕೇಂದ್ರದಲ್ಲಿ ಇನ್ನೂ ಅದನ್ನ ಸ್ಟಾರ್ಟ್ ಮಾಡಿಲ್ಲ ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಅಂಡ್ ಇನ್ನ ಕೆಲವೊಂದಿಷ್ಟು ಜನ ಹಾಗಾದ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನಿತಾ ಅಂತ ಹೇಳಿ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ. ಸೊ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಇದೆ. ಓಕೆನಾ? ಸೊ ಒಂದು, ಯಾವತ್ತಿಂದ ಬಯೋಮೆಟ್ರಿಕ್ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ, ಬಯೋಮೆಟ್ರಿಕ್ ಅಂದ್ರೆ ಏನು, ಅದರಲ್ಲೂ ಬಯೋಮೆಟ್ರಿಕ್ ಅಲ್ಲ, ಅದು ಒನ್ ಟೈಮ್ ಬಯೋಮೆಟ್ರಿಕ್ ಅಂತ ಹೇಳಿರುವಂತದ್ದು. ಹಾಗೆ ಬಯೋಮೆಟ್ರಿಕ್ ಸುಮ್ನೆ ಫ್ರೀ ಆಗಿ ಹೋಗಂಗಿಲ್ಲ. ಸೊ ಮುಖ್ಯವಾಗಿ ಬದಲಾವಣೆ ತಂದಿರೋದು, ನೀವು ದುಡ್ಡನ್ನ ಕೊಡಬೇಕು. ಸೊ ನೀವು ತಂಬ್ ಕೊಡಕ್ ಹೋಗ್ಬೇಕಾದ್ರೆ ಇಷ್ಟು ಸೇವಾ ಶುಲ್ಕ ಅಂತ ಹೇಳಿ ಕಟ್ಬಿಟ್ಟು ಬಯೋಮೆಟ್ರಿಕ್ ನ ಮಾಡಿ ಬರ್ಬೇಕಾಗತ್ತೆ ಪ್ರತಿಯೊಬ್ಬ ಮಹಿಳೆಯರು ಕೂಡ. ಹಾಗಾದ್ರೆ ಎಷ್ಟು ಅಮೌಂಟ್ ನೀವು ಕಟ್ಟಬೇಕಾಗತ್ತೆ, ಹಾಗೆ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಅಂಡ್ ಇನ್ನೊಂದು, ತುಂಬಾ ಜನಗಳಿಗೆ ಇಲ್ಲಿ ಭಯ ಇರುವಂತದ್ದು, ಆತಂಕ ಇರುವಂತದ್ದು ಏನು ಅಂತ ಅಂದ್ರೆ, ಸೊ 2,000 ರೂಪಾಯಿ ದುಡ್ಡು ತಗೋತಾ ಇರೋರೆ ಆದಷ್ಟು ಏಜ್ ಆಗಿರುವಂತ ಮಹಿಳೆಯರು, ಮನೆಯಲ್ಲಿ ಅತ್ತೆ ಇರ್ತಾರೆ ಅಥವಾ ಅಜ್ಜಿ ಇರ್ತಾರೆ ಅಥವಾ ಅಮ್ಮ, ಒಟ್ನಲ್ಲಿ ಏಜ್ ಆಗಿರುವಂತ ಮಹಿಳೆಯರು ಏನಿದ್ದಾರೆ, ಸೊ ಅವ್ರಗಳದ್ದು ಹೆಬ್ಬೆಟ್ಟೆ ಬರಲ್ಲ ಅನಿತಾ ನಮ್ ತಾಯಿ ಅವ್ರಿಗೆ. ಅಂದ್ರೆ ಸೌದೋಗಿರತ್ತೆ. ಈಗ ಎಷ್ಟೋ ಕಡೆ ರೇಷನ್ ಅಕ್ಕಿ ತರಕ್ ಹೋಗ್ತಾರಲ್ಲ, ಅಲ್ಲೇ ಬರೋದಿಲ್ಲ. ಇನ್ನು ಇಲ್ಲಿ ಹೆಬ್ಬೆಟ್ ಬರ್ಲಿಲ್ಲ ಅಂದ್ರೆ ಹಾಗಾದ್ರೆ 2,000 ದುಡ್ಡು ಕೊಡಲ್ವಾ ಅಂತ ಕೂಡ ಕೇಳ್ತಾ ಇದ್ರಿ. ಅದಕ್ಕೂ ಕೂಡ ಉತ್ತರ ಕೊಡ್ತೀನಿ ನಾನು. ಹೆಬ್ಬೆಟ್ ಇಲ್ಲ ಅಂತ ಹೇಳಿದ್ರೆ ಬೇರೆ ಒಂದು ನಿಮ್ಗೆ ಆಪ್ಷನ್ ಇದೆ, ಅದನ್ನ ಏನ್ ಮಾಡ್ಬೋದು, ಯಾವ ತರ ಮಾಡ್ಬೇಕು ಅದನ್ನು ಕೂಡ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಿಷ್ಟೇ ಅಲ್ದಲೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 4 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರನ್ನ ಡಿಲೀಟ್ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಡೆ ಹಾಕಿರುವಂತದ್ದು. ಸೊ ಅಂತವ್ಗಳಿಗೆ ಇನ್ ಮುಂದೆ 2,000 ರೂಪಾಯಿ ಹಣ ಕೂಡ ಬರೋದಿಲ್ಲ. ಹಾಗೆ ಬಯೋಮೆಟ್ರಿಕ್ ಮಾಡಿಸ್ಲಿಲ್ಲ ಅಂತಂದ್ರೆ ನಿಮ್ಗಳಿಗೂ ಕೂಡ 2,000 ರೂಪಾಯಿ ಹಣ ಬರೋದು ನಿಂತೋಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ನೀವೇನ್ ಮಾಡ್ಬೇಕು ಹೇಳಿ, ಕಂಪ್ಲೀಟ್ ಆಗಿ ನೋಡ್ಬೇಕು. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಪ್ರತಿದಿನ ವಿಡಿಯೋದಲ್ಲಿ ಮಾತಾಡೋದಕ್ಕಿಂತ ಮುಂಚೆ, ಅಂದ್ರೆ ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾನ್ ವೇರ್ ಮಾಡಿರುವಂತ ಡ್ರೆಸ್ ಬಗ್ಗೆ ಕೂಡ ನಿಮ್ಗೆ ಹೇಳ್ತಾ ಇರ್ತೀನಿ. ಈ ಡ್ರೆಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇದು ಮೀಶೋದಲ್ಲ, ಮಿಂತ್ರಾ, ನಿಮಗೆ ಗೊತ್ತಿರುತ್ತೆ ಮಿಂತ್ರಾ ಆಪ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ತಗೊಂಡಿರುವಂತದ್ದು. ಇದು ಅಷ್ಟೇ ತುಂಬಾ ಕಡಿಮೆ ದುಡ್ಡು, ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತನೂ. ಕ್ವಾಲಿಟಿ ಅಂತೂ ತುಂಬಾ ಅದ್ಭುತವಾಗಿದೆ. ಕಾಟನ್ ಡ್ರೆಸ್, ಪ್ಯೂರ್ ಕಾಟನ್ ಬರುತ್ತೆ. ಸೊ ಕ್ವಾಲಿಟಿಗೆ ಇಷ್ಟ ಆಗೋಯ್ತು. ಒಂಥರ ಹಿಂದೆ ಎಲ್ಲ ನಾವು ಹಾಕ್ತಾ ಇದ್ವಿ ಕಾಲೇಜ್ ಡೇಸ್ ಅಲ್ಲಿ ಚೂಡಿದಾರ ಅಂತ ಹೇಳ್ಬಿಟ್ಟು. ಸೊ ಚೂಡಿದಾರ್ ತರ ಏನೋ ಒಂಥರ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ತರ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇವತ್ತಿನ ಜನರೇಷನ್ ಹೆಂಗೆ ಅಂದ್ರೆ ಬರೀ ಪ್ಯಾಂಟು ಶರ್ಟು ಜೀನ್ಸು ಅಥವಾ ಇನ್ನು ಗೌನು ಅದು ಇದು ಹಾಕ್ತಾ ಇರ್ತೀವಿ. ಸೊ ಹಿಂದೆ ದಿನಗಳನ್ನ ನೆನ್ಪು ಮಾಡ್ಕೊಂಡ್ಬಿಟ್ರೆ ಇದೇ ತರ ಡ್ರೆಸ್ ಗಳಲ್ವಾ ನಾವು ಮೈ ತುಂಬಾ ಹಾಕೊಂತಿದ್ದು ಅಂತ ಖುಷಿ ಆಗತ್ತೆ. ಸೊ ಮತ್ತೊಮ್ಮೆ ಇದನ್ನ ರೀಕ್ರಿಯೇಟ್ ಮಾಡೋಣ ಅನ್ಬಿಟ್ಟು ಈ ತರ ಡ್ರೆಸ್ ಹಾಕೊಂಡಿದೀನಿ. ಲಿಂಕ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ಕಮೆಂಟ್ ನಂದೇ ಇರುತ್ತೆ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೂ ಇಷ್ಟ ಆಯ್ತು ಅಂದ್ರೆ ಮಿಂತ್ರದಲ್ಲಿ ನೀವು ಕೂಡ ಪರ್ಚೇಸ್ ಮಾಡಿ. ಸೂಪರ್ ಆಗಿದೆ, ಖಂಡಿತ ನೀವು ಕೂಡ ಇಷ್ಟಪಡ್ತೀರಾ. ಓಕೆನಾ? ತಡ ಮಾಡೋದ್ ಬೇಡ, ಈಗ ಬಯೋಮೆಟ್ರಿಕ್ ಸಿಸ್ಟಮ್ ಬಗ್ಗೆ ಮಾತಾಡ್ಬೇಡ. ಯಾವಾಗ ಬಯೋಮೆಟ್ರಿಕ್ ಮಾಡಿಸ್ಬೇಕಪ್ಪ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಅಂತ ಹೇಳಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ನೋಟಿಫಿಕೇಶನ್ ಕಳ್ಸಿರುವಂತದ್ದು. ಸೊ ಇದನ್ನ ಈಗ ಆಲ್ರೆಡಿ ಜನಗಳ ಕಿವಿಗೆ ಮುಟ್ಸೋದಕ್ಕೋಸ್ಕರನೇ ನಮ್ಮಂತವ್ರು ಈ ತರ ವಿಡಿಯೋ ಮಾಡ್ತಾ ಇದೀವಿ. ಓಕೆನಾ? ಸೊ ಜಾರಿಗೆ ಅಧಿಕೃತವಾಗಿ ಬರೋದು ಯಾವಾಗ? ಮುಂದಿನ ತಿಂಗಳಿಂದ. ಅದು ಕೂಡ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಓಕೆನಾ? ಈಗ ಮೊಬೈಲ್ ಅಲ್ಲಿ ವಾಟ್ಸ್ಆಪ್, ಫೇಸ್ಬುಕ್, ಯೂಟ್ಯೂಬ್ ಅಂತ ಏನು ಒಂದೊಂದು ಆಪ್ ಗಳು ಇರ್ತಾವೋ, ಡಿಬಿಟಿ ಕರ್ನಾಟಕ ಈ ರೀತಿ ಎಲ್ಲ. ಸೊ ಈ ಗೃಹಲಕ್ಷ್ಮಿ ಬಯೋಮೆಟ್ರಿಕ್ ಅಂತಾನೆ ಒಂದು ಆಪ್ ಅನ್ನ ತಯಾರಿ ಮಾಡ್ತಾ ಇದ್ದಾರೆ. ಸೊ ಅದು ಕಂಪ್ಲೀಟ್ ಆಗ್ಲಿಕ್ಕೆ 1 ತಿಂಗಳು ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಆ ಆಪ್ ಮೂಲಕನೇ ನಿಮ್ಗೆ ಬಯೋಮೆಟ್ರಿಕ್ ಸಿಸ್ಟಮ್ ನ ತಗೋಬರುವಂತದ್ದು. ಅದು ನಿಮ್ ಮೊಬೈಲ್ ಅಲ್ಲಿ ಬರೋದಿಲ್ಲ. ಸೊ ಸೇವಾ ಕೇಂದ್ರಗಳು, ನಿಮ್ಮ ಹತ್ತಿರದ ಬೆಂಗಳೂರು ಒಂದ್ ಕೇಂದ್ರ ಅಥವಾ ಗ್ರಾಮ ಒಂದ್ ಕೇಂದ್ರ ಅಥವಾ ಇನ್ಯಾವುದೋ CSC ಸೇವಾ ಕೇಂದ್ರಗಳು ಇರ್ತಾವಲ್ವಾ, ಸೊ ಅಲ್ಲಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿರ್ತಾರೆ ಆ ಆಪ್ ನ. ಅದ್ರ ಮೂಲಕ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಒನ್ ಟೈಮ್ ಬಯೋಮೆಟ್ರಿಕ್ ನ ತಗೋತಾರೆ. ಓಕೆನಾ? ಸೊ ಅಧಿಕೃತವಾಗಿ ಡೇಟ್ ಅನೌನ್ಸ್ ಆದಾಗ ಮತ್ತೆ ನಾವು ವಿಡಿಯೋ
ಮಾಡ್ತೀವಿ. ಸೊ ಅದುವರೆಗೂ ನೀವು ಈ ವಿಷಯಗಳನ್ನ ತಿಳ್ಕೊಂಡಿರ್ಬೇಕು. ಅಂಡ್ ಏನು ಚೇಂಜ್ ಆಗಿದೆಯಪ್ಪ ಅಂತ ಹೇಳಿದ್ರೆ, ಸೊ ಅಂದ್ರೆ ಈ ಒಂದು ಬಯೋಮೆಟ್ರಿಕ್ ಅಲ್ಲಿ ದುಡ್ಡು ಕಟ್ಟಬೇಕು, ಸೇವಾ ಶುಲ್ಕ ಕಟ್ಟಬೇಕು ಅಂತ ಹೇಳಿದ್ದಾರೆ. ಸೊ ಈಗ ಒಂಥರ ನಿಮ್ಗೆ ಆತಂಕ ಆಗ್ಬಿಡತ್ತೆ, ಏನು ಬಯೋಮೆಟ್ರಿಕ್ ಮಾಡ್ಸೋಕು ದುಡ್ಡು ಕೊಡ್ಬೇಕಾ ಅಂದ್ಬಿಟ್ಟು. ಜಾಸ್ತಿ ದುಡ್ಡೇನಿಲ್ಲ, ಕೇವಲ 5 ರೂಪಾಯಿಯನ್ನ ಇಟ್ಟಿದ್ದಾರೆ. ಓಕೆನಾ. ಸೊ ಅಲ್ಲಿ ಇಲ್ಲಿ ಒಂಥರ ಸುಳ್ಳು ಮಾಹಿತಿ ಬರ್ತಾ ಇದೆ. 1,000 ರೂಪಾಯಿ ಕಟ್ಟಬೇಕಂತೆ, 250 ರೂಪಾಯಿ ಕಟ್ಟಬೇಕಂತೆ, 1,250 ರೂಪಾಯಿ ಕಟ್ಟಬೇಕಂತೆ. ಈ ರೀತಿ ಎಲ್ಲ ಮಾಹಿತಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲೇ ಬೇರೆ ಬೇರೆ ಫೇಕ್ ನ್ಯೂಸ್ ಗಳನ್ನ ಕೊಡ್ತಾ ಇದ್ದಾರೆ. ದಯವಿಟ್ಟು ನಂಬೇಡಿ. ಕೇವಲ 5 ರೂಪಾಯಿ ಮಾತ್ರ ಶುಲ್ಕವನ್ನ ನಾವು ಕಟ್ಟಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಸೀರಿಯಸ್ ಆಗಿ ಚಿಂತನೆ ನಡೆದಿರುವಂತದ್ದು. 5 ರೂಪಾಯಿ ಇಲ್ಲಾಂದ್ರೆ 10 ರೂಪಾಯಿಗೆ ಏರಿಕೆ ಆಗ್ಬೋದೋ ಹೊರತು ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ನೀವು ಯಾರು ಕೂಡ ಸೇವಾ ಕೇಂದ್ರಗಳಲ್ಲಿ ನಮಗೆ 100 ರೂಪಾಯಿ ಕೊಡಿ, 500 ರೂಪಾಯಿ ಕೊಡಿ, ನಾವು ಈ ತರ ಬಯೋಮೆಟ್ರಿಕ್ ಮಾಡ್ತಾ ಇರೋದ್ರಿಂದ ಅಂತಂದ್ರೆ ಯಾರು ಕೂಡ ಕೊಡೋ ಆಗಿಲ್ಲ. ಅವ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೇಕಾಗುತ್ತೆ. ಅದಕ್ಕೂ ಒಂದು ನಂಬರ್ ಕೊಡ್ತೀನಿ. ಆದ್ರೆ ಅವ್ರು ಯಾರು ಕೇಳಲ್ಲ ಬಿಡಿ, ಯಾಕೆಂದ್ರೆ ಸರ್ಕಾರನೇ ಅನೌನ್ಸ್ ಮಾಡಿರೋದು 5 ರೂಪಾಯಿ ಇಸ್ಕೋಬೇಕು ಅಂತ ಹೇಳ್ಬಿಟ್ಟು. ಅಂಡ್ 5 ರೂಪಾಯಿ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು, ಜೊತೆಗೆ ನಿಮ್ಮ ಒರಿಜಿನಲ್ ಎಂತ ರೇಷನ್ ಕಾರ್ಡ್, BPL ಕಾರ್ಡ್ ಅಥವಾ APL ಕಾರ್ಡ್ ಅಂತ ಏನ್ ಹೇಳ್ತೀವಲ್ಲ, ಸೊ ಅದನ್ನು ಕೂಡ ಒರಿಜಿನಲ್ ತಗೊಂಡು ಹೋಗ್ಬೇಕು, ಜೆರಾಕ್ಸ್ ಅಲ್ಲ. ಓಕೆನಾ. ಅಂಡ್ ಆಧಾರ್ ಕಾರ್ಡ್ ಅಲ್ಲಿ ನಿಮ್ದು ಫೋನ್ ನಂಬರ್ ಇರುತ್ತಲ್ಲ, ಆ ಫೋನ್ ನಿಮ್ ಜೊತೆಗೆ ಇಟ್ಕೊಂಡು ಹೋಗ್ಬೇಕು. ಅದಕ್ಕೆ OTP ಬರುತ್ತೆ. ಇದಿಷ್ಟು ಡಾಕ್ಯುಮೆಂಟ್ಸ್ ಆಯ್ತು. ಓಕೆನಾ. ಈಗ ಶುಲ್ಕ ಕೂಡ ನಿಮಗೆ ಗೊತ್ತಾಯ್ತು ಎಷ್ಟು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಏಜ್ ಆಗಿರೋರ್ಗೆ ತಂಬು ಬರೋದಿಲ್ಲ ಅನಿತಾ, ಹೆಬ್ಬೆಟ್ಟು ಬರೋದಿಲ್ಲ, ಪಾತ್ರೆ ತೊಳೆದು ಅಥವಾ ಏನೋ ಒಟ್ನಲ್ಲಿ ಅವ್ರದ್ದು ಮಾರ್ಕೆ ಹೊರಟೋಗಿರುತ್ತೆ. ಸೊ ಅಂತವ್ರಿಗೆ ಹಂಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವಾ ಅಂತವ್ರುಗಳು ನಾವ್ ಏನ್ ಮಾಡೋದು ಅಂತ ಕೇಳೋದಾದ್ರೆ, ನಿಮ್ಗೆ ಇಲ್ಲಿ 2 ರೀತಿಯಾಗಿ ಆಪ್ಷನ್ ಇದೆ. ಅದು ಯಾವ್ದಪ್ಪ ಅಂತ ಕೇಳೋದಾದ್ರೆ, ಕಣ್ಣಿನಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಈಗ ನಾವು ಸೈಟ್ ಎಲ್ಲ ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ ಅಥವಾ ನಾವು DL ಎಲ್ಲ ಮಾಡಿಸ್ಬೇಕಾದ್ರೆ ನಮ್ದು ಕಣ್ಣಿಂದ ಸ್ಕ್ಯಾನ್ ತಗೋತಾರೆ ಗೊತ್ತಾ, ಹಿಂಗ್ ಕಣ್ ಬಿಟ್ಟಿ ಈ ತರ ಏನ್ ಹೇಳ್ತಾರೆ, ಬ್ಲಿಂಕ್ ಮಾಡಿ ಹಿಂಗೆ ಅಂತ ಎಲ್ಲ ಹೇಳ್ತಾರೆ ಅಲ್ಲ. ಸೊ ಆತರ ಕಣ್ಣಿಂದು ಸ್ಕ್ಯಾನ್ ಮಾಡ್ಕೋತಾರೆ ಒಂದು. ಓಕೆನಾ. ಇನ್ನೊಂದು ಆಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಫೇಸ್ ಸ್ಕ್ಯಾನ್ ಕೂಡ ಅವೈಲಬಲ್ ಇರುತ್ತೆ. ಫೇಸ್ ಸ್ಕ್ಯಾನ್ ಮುಖದ್ ಯಾವ ತರ ಮಾಡ್ತಾರಪ್ಪ ಅಂದ್ರೆ, ಈ ತರ ಟರ್ನ್ ಆಗೋದು. ರೈಟ್ ಟರ್ನ್ ಆಗಿ ಅಂದ್ರೆ ಈ ತರ ಟರ್ನ್ ಮಾಡಿ, ಲೆಫ್ಟ್ ಟರ್ನ್ ಮಾಡಿ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಸ್ಟ್ರೈಟ್ ಇಂದ ಹಿಡಿದು ಈ ತರ ಲೆಫ್ಟ್ ಟರ್ನ್ ಮಾಡ್ಬೇಕು. ಅಲ್ಲಿಗೆ ಇವರು ಬದುಕಿದ್ದಾರೆ, ಜೀವಂತವಾಗಿದ್ದಾರೆ ಈ ವ್ಯಕ್ತಿ ಅಂತ ಹೇಳಿ ಗೊತ್ತಾಗತ್ತೆ ಸರ್ಕಾರಕ್ಕೆ. ಸೊ ಈ ರೀತಿಯಾಗಿ ಫೇಸ್ ಸ್ಕ್ಯಾನ್ ಆರ್ ಐ ಸ್ಕ್ಯಾನ್, ಕಣ್ಣಿನ ಸ್ಕ್ಯಾನ್ ಅಥವಾ ಹೆಬ್ಬೆಟ್ಟು, ಇವು 3ರಲ್ಲಿ ನಿಮಗೆ ಯಾವ್ದು ಸುಲಭ ಅನ್ಸುತ್ತೆ, ಸೊ ನಿಮ್ ಕೈಲಿ ಯಾವ್ದು ಆಗುತ್ತೋ ಅದನ್ನ ನೀವು ಆಪ್ಷನ್ ಆಗಿ ತಗೋಬಹುದು. ಆಯ್ತಾ. ಈಗ ಯಾರೆಲ್ಲ ನನ್ಗೆ ಕಮೆಂಟ್ ಮಾಡ್ತಿದ್ರಿ ಅಲ್ವಾ, ಹೆಬ್ಬೆಟ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು 2,000 ನಿಂತೋಗುತ್ತೆ ಅನ್ಬಿಟ್ಟು, ಅವ್ರಿಗೆಲ್ರಿಗೂ ಕೂಡ ಇದು ಸಿಹಿ ಸುದ್ದಿ. ಆಯ್ತಾ. ಸೊ ಇದಿಷ್ಟು ನಿಮ್ಗೆ ಇವಾಗ ಗೊತ್ತಾಯ್ತು. ನೆಕ್ಸ್ಟ್ ಇನ್ನೊಂದು ಮುಖ್ಯವಾಗಿ ಅವ್ರು ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ, ಈಗ ಏನು ತೀರ್ಕೊಂಡಿದಾರಲ್ಲ ಅವ್ರ ಹೆಸರಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ತಗೋತಾ ಇದಾರೆ ಅಂತಾನೆ ಅಲ್ವಾ ಇದೆಲ್ಲ ಬಯೋಮೆಟ್ರಿಕ್ ಸಿಸ್ಟಮ್ ತಂದಿರುವಂತದ್ದು. ಅವ್ರು ಬದುಕಿದಾರ ಇಲ್ವಾ ನಾವು ನೇರವಾಗಿ ನೋಡ್ಬೇಕು ಅಂತ ಹೇಳಿ, ಅದು 1 ಟೈಮ್ ಬಯೋಮೆಟ್ರಿಕ್, ಒಂದೇ ಸಲ. ಇದು ಈ ಸಲ ಮಾತ್ರ. ಮುಂದಿನ ತಿಂಗಳಿಂದ ಏನ್ 1 ಟೈಮ್ ಹೋಗಿ ಕೊಟ್ಟು ಬರ್ತಿರೋ ನೀವು ಹೆಬ್ಬೆಟ್ಟೋ ಕಣ್ಣು ಅಥವಾ ಫೇಸ್ ಸ್ಕ್ಯಾನು, ಅದಾದ್ಮೇಲೆ ಮತ್ತೆ ಏನ್ ಮಾಡ್ಸೋದಿಲ್ಲ. ಅದಕ್ಕೇನೆ ಇವರು 1 ಟೈಮ್ ಬಯೋಮೆಟ್ರಿಕ್ ಸಿಸ್ಟಮ್ ಅಂತ ಹೇಳಿ ಹೆಸರನ್ನ ಇಟ್ಟಿರುವಂತದ್ದು. ನೀವೀಗ ಕೇಳ್ತೀರಾ, ನಮ್ಮ ಮನೇಲಿ ನಡೆಯಕ್ಕೆ ಆಗಲ್ಲ, ಅವರಿಗೆ ಹೋಗಕ್ಕೆ ಆಗಲ್ಲ, ಅಂತವ್ರನ್ನೆಲ್ಲ ನಾವ್ ಹೆಂಗ್ ಕರ್ಕೊಂಡು ಹೋಗೋದು ಅಂದ್ರೆ, ಅದಕ್ ಮಾತ್ರ ಏನೋ ಇನ್ನು ಬೇರೆ ರೀತಿ ಆಪ್ಷನ್ ಇಟ್ಟಿಲ್ಲ. ಏನಾದ್ರೂ ಆಗ್ಲಿ, ನೀವು ಕಾರಲ್ಲಾದ್ರೂ ಕರ್ಕೊಂಡೋಗಿ, ಎತ್ಕೊಂಡಾದ್ರೂ ಕರ್ಕೊಂಡೋಗಿ, ಒಟ್ಟಾರೆ ನೀವು ಹೋಗಿ ಬಯೋಮೆಟ್ರಿಕ್ ಮಾಡಿಸ್ಕೊಂಡೇ ಬರ್ಬೇಕಾಗತ್ತೆ. ಆಯ್ತಾ. ಅಂಡ್ ಇನ್ನ ಕೆಲವೊಂದಿಷ್ಟು ಜನಗಳಿಗೆ ಡೌಟ್ ಇತ್ತು, ಕಳೆದ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿದ್ರಿ, ಅನಿತಾ ನಮ್ದು ಪೋಸ್ಟ್ ಆಫೀಸ್ ಅಲ್ಲಿ ಅಮೌಂಟ್ ಬರ್ತಾ ಇದೆ ಗೃಹಲಕ್ಷ್ಮಿ 2,000, ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ನಾವು ಬಯೋಮೆಟ್ರಿಕ್ ಕೇಳ್ತೀವಿ ಹಂಗಾದ್ರೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ಅಂತದೆಲ್ಲ ಮಾಡಕ್ ಹೋಗ್ಬೇಡ್ರಿ. ಪೋಸ್ಟ್ ಆಫೀಸ್ಗೂ ಹೋಗ್ಬೇಡಿ, ನಿಮ್ ಬ್ಯಾಂಕ್ ಗಳಿಗೂ ಹೋಗೋ ಹಂಗಿಲ್ಲ. ಮುಂದಿನ ತಿಂಗಳಿಂದ ನೀವು ಕೇವಲ ನಾನು ಏನ್ ಹೇಳ್ದೆ, ಬಾಪೂಜಿ ಸೇವಾ ಕೇಂದ್ರ ಅಥವಾ ಗ್ರಾಮ 1 ಅಥವಾ ಬೆಂಗಳೂರು 1 ಕೇಂದ್ರ, ನಿಮ್ದು ಎಲ್ಲಾದ್ರೂ ಅಕೌಂಟ್ ಇರ್ಲಿ, ಎಲ್ಲಾದ್ರೂ ದುಡ್ಡು ಬರ್ತಿರ್ಲಿ, ಈ ಸೇವಾ ಕೇಂದ್ರಗಳಿಗೆ ಮಾತ್ರನೇ ಹೋಗಿ ಬಯೋಮೆಟ್ರಿಕ್ ಕೊಡ್ಬೇಕಾಗತ್ತೆ. ಸೊ ಇದಿಷ್ಟು ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದೀನಿ. ಸೊ ಈಗ ಹೆಂಗು 2,000 ರೂಪಾಯಿ 3 ವರ್ಷದಿಂದ ಕೊಡ್ಕೊಂಡು ಹೋಗಿದಾರಪ್ಪ ನಾರ್ಮಲ್ ಆಗಿ. ಅದೇ ತರ ಕೊಟ್ಟಿದ್ರೆ ಆಗ್ತಾ ಇರ್ಲಿಲ್ವಾ, ಸಡನ್ ಅಂತ ಯಾಕಿದೆಲ್ಲ ಬೇಕಾಗಿತ್ತು ಉಸಾಬ್ರಿ ಅಂತ ಹೇಳಿ ಖಂಡಿತ ನಿಮಗೆ ಅನ್ಸತ್ತೆ. ಸೊ ಏನು ಮಾಡಕ್ಕಾಗಲ್ಲ, ಸರ್ಕಾರ ಅವಾಗವಾಗ ಈ ತರ ಬದಲಾವಣೆ ಮಾಡ್ತಾ ಇರತ್ತೆ. ಅಂಡ್ ಅವರು ಬದಲಾವಣೆ ಮಾಡಿರೋ ಉದ್ದೇಶ ಒಂದೇ. ಸೊ ಮೃತಪಟ್ಟವರು ಅಂದ್ರೆ ಏನು ಸಾವನ್ನಪ್ಪಿರುವಂತ ಮಹಿಳೆಯರ ಮನೆಯಲ್ಲಿ 2,000 ರೂಪಾಯಿ ಅವ್ರ ಹೆಸರಲ್ಲಿ ಈ ಸೊಸೆಯಂದಿರು ದುಡ್ಡನ್ನ ತಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರ ಹೇಳ್ತಾ ಇರುವಂತದ್ದು. ಅಂದ್ರೆ ಮನೆಯಲ್ಲಿ ಯಾರೋ ತೀರ್ಕೊಂಡಿದ್ದಾರೆ, ಅವ್ರದ್ದು ATM ಇರುತ್ತೆ ಅಲ್ಲ, ಈಗ ಬ್ಯಾಂಕ್ ಹೋಗಿ ಸೈನ್ ಹಾಕಿ ತಗೋಬರ್ಬೇಕು ಅಂದ್ರೆ ಕಷ್ಟ ತೀರ್ಕೊಂಡಿರೋರ ಹೆಸರಲ್ಲಿ. ATM ಅಂತೂ ಎಲ್ಲರೂ ಮಾಡಿಸಿರ್ತಾರೆ. ಸೊ ಆ ರೀತಿಯಾಗಿ ಕೂಡ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಳಸ್ಕೊತಾ ಇದ್ದಾರೆ. ತೀರ್ಕೊಂಡಿದ್ರು ಕೂಡ ಅವ್ರ ಹೆಸರನ್ನ ಡಿಲೀಟ್ ಮಾಡಿಸಿಲ್ಲ. 1,30,30,000 ಮಹಿಳೆಯರಿಗೆ ತೀರ್ಕೊಂಡಿರೋರ್ಗೆ ಹೋಗ್ತಾ ಇದೆ.
ಅಂಡ್ ಅದು ಬಿಟ್ಟು 4 ಲಕ್ಷ ಜನಗಳ ಹೆಸರನ್ನ ನಾವಿವಾಗ ಡಿಲೀಟ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ 1,30,000 ಜನ ತೀರ್ಕೊಂಡಿರೋರು ಓಕೆ, ಹಾಗಾದ್ರೆ ಬೇರೆ 4 ಲಕ್ಷ ಫಲಾನುಭವಿಗಳು ಯಾರು ಅಂತ ಕೇಳೋದಾದ್ರೆ GST ಪೇಯರ್ಸ್ ಮತ್ತೆ ಟ್ಯಾಕ್ಸ್ ಪೇಯರ್ಸ್. ಮುಂಚೆಯಿಂದನೂ ಹೇಳ್ತಾ ಇದ್ರು ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಒಬ್ರು GST ಪೇ ಮಾಡಿದ್ರು ಕೂಡ ಅಥವಾ ಗವರ್ನಮೆಂಟ್ ಜಾಬ್ ಅಲ್ಲಿ ಇದ್ರೆ ಸ್ವಂತವ್ರುಗಳು ಅಪ್ಲಿಕೇಶನ್ ಹಾಕ್ಬೇಡಿ ಅನ್ಬಿಟ್ಟು, ಆದ್ರೂ ಕೂಡ ಸರ್ಕಾರದ ಕಣ್ಣಿಗೆ ಮಣ್ಣೆರಚ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಈಗ ಕಳೆದ 3 ವರ್ಷದಿಂದ ಕೂಡ ಹಣ ತಗೋತಾ ಇದ್ದಾರೆ. 4 ಲಕ್ಷ ಜನಗಳು ಅಂದ್ರೆ ಮಹಿಳೆಯರನ್ನ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಡೆ ಇಡ್ತಾ ಇದೀವಿ, ಅಂದ್ರೆ ಡಿಲೀಟ್ ಮಾಡ್ತಾ ಇದೀವಿ ಅಂತ ಹೇಳಿ ಸರ್ಕಾರ ತಿಳಿಸ್ತಾ ಇರುವಂತದ್ದು. ಅಂಡ್ ಡಿಲೀಟ್ ಮಾಡೋದು ಮಾತ್ರ ಅಲ್ಲ, ಈಗ ಏನು 3 ವರ್ಷದಿಂದ ಸುಳ್ಳೇಳಿ ಹಣವನ್ನ ತಗೊಂಡಿದಾರೋ ಅದನ್ನ ನಾವು ಹಿಂಪಡಿತೀವಿ ಅಂದ್ರೆ ವಾಪಸ್ ತಗೋತೀವಿ ಅಂತ ಹೇಳ್ಬಿಟ್ಟು. ಮೇ ಬಿ ಇದು ಸುಲಭವಾದ ಮಾತಲ್ಲ, ತಗೊಳ್ಳೋದು ಕೂಡ ತುಂಬಾ ಕಷ್ಟ ಇದೆ. ಬಟ್ ನೋಡೋಣ, ತಗೊಂಡ್ರೆ ತಗೊಳ್ಳಿ, ಬಿಟ್ರೆ ಬಿಡ್ಲಿ. ಬಟ್ ಒಟ್ಟಾರೆ ಅರ್ಹರು ನೀವ್ ಯಾರೆಲ್ಲ ಇದ್ದೀರಾ ಅವ್ರಗಳಿಗೆ 2,000 ರೂಪಾಯಿ ಕರೆಕ್ಟ್ ಆಗಿ ಬರ್ಬೇಕು ಅಂತ ಹೇಳಿದ್ರೆ ನೀವು ಇನ್ ಮುಂದೆ ಬಯೋಮೆಟ್ರಿಕ್ ಮಾಡಿಸ್ಬೇಕು. ಇನ್ನು ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಹೊಸದಾಗಿ ಅರ್ಜಿ ಹಾಕೋರಿದ್ರೆ ಈಗಲೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿ. ಎಷ್ಟೋ ಜನ ನನ್ಗೆ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಕಮೆಂಟ್ ನ, ಈ ಗೃಹಲಕ್ಷ್ಮಿ ಯೋಜನೆ ಇದೆಯಾ, ಹಂಗಾದ್ರೆ ನಮ್ದು PPL ಇದೆ ಅಥವಾ ನಮ್ದು APL ಇದೆ, ಹೆಂಗ್ ಅರ್ಜಿ ಹಾಕೋದು ಅನ್ಬಿಟ್ಟು ನನ್ಗೆ ಆಶ್ಚರ್ಯ ಆಗೋಯ್ತು. ವಾಟ್, ಇವ್ರಿಗೆ ಗೊತ್ತೇ ಇಲ್ವಾ ಗೃಹಲಕ್ಷ್ಮಿ ಯೋಜನೆ? ಸೊ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಾವು ಬಾಯ್ ಬಡ್ಕೊಂತ ಇದೀವಿ ಇಲ್ಲಿ ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು, ಅಪ್ಲಿಕೇಶನ್ ಹಾಕಿ ದುಡ್ಡು ದುಡ್ಡು ಬರ್ಲಿಲ್ಲ ಅನ್ಬಿಟ್ಟು. ಇನ್ನೂ ಅದ್ ಯಾರಿಗಪ್ಪ ತಿಳಿದಿಲ್ಲ ಗೃಹಲಕ್ಷ್ಮಿ ಅಂತ ಹೇಳ್ಬಿಟ್ಟು. ದಯವಿಟ್ಟು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. 2,000 ರೂಪಾಯಿ ಹಣ ಅನ್ನೋದು ಖಂಡಿತ ಎಷ್ಟೋ ಮನೆಗಳಿಗೆ ತುಂಬಾನೇ ಸಹಾಯ ಆಗತ್ತೆ, ಬಡ ಜನಗಳಿಗೆ. ಸೊ ಎಲ್ರು ಯೂಸ್ ಮಾಡ್ಕೊಳ್ಳಿ. ಅಂಡ್ ತೀರ್ಕೊಂಡಿರೋರು ಯಾರಿದ್ದಾರೆ ನೀವು ಚಿಂತೆ ಪಡಬೇಡಿ, ನಮಗೆ ಇನ್ನೇನ್ ಮಾಡ್ಬಿಡ್ತಾರೋ, ನಾವು ತೀರ್ಕೊಂಡಿದ್ರು ಅವರು, ನಾವು ATM ಅಲ್ಲಿ ದುಡ್ಡು ಎತ್ಕೊಂಡ್ಬಿಟ್ಟಿದೀವಿ 3-4 ತಿಂಗಳಿಂದ ಅನ್ಬಿಟ್ಟು ಭಯ ಬೇಡ. ಅವ್ರು ತೀರ್ಕೊಂಡಿದಾರ, ಅವ್ರ ಹೆಸರನ್ನ ರೇಷನ್ ಕಾರ್ಡ್ ಇಂದ ಡಿಲೀಟ್ ಮಾಡಿಸಿ ಆ ಒಂದು ಹೆಸರಿಗೆ ಮನೆ ಯಜಮಾನಿಯನ್ನ ನಿಮ್ಮ ಹೆಸರು ಮಗಳು ಅಥವಾ ಸೊಸೆನೋ ಅವ್ರ ಹೆಸರನ್ನ ಮನೆ ಯಜಮಾನಿಯಾಗಿ ಚೇಂಜ್ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಲ್ಲಿ. ಈಗೇನ್ ಗ್ರಾಮವನಿಗೆ ಹೋದ್ರೆ ಸಾಕು, ರೇಷನ್ ಕಾರ್ಡ್ ಹೆಸರು ಚೇಂಜ್ ಮಾಡ್ಬೇಕು ಅಂತಂದ್ರೆ ಅವ್ರು ತೀರ್ಕೊಂಡಿರೋದು ಡೆತ್ ಸರ್ಟಿಫಿಕೇಟ್ ಕೇಳ್ತಾರೆ, ಹಾಗೆ ನಿಮ್ದು ಆಧಾರ್ ಕಾರ್ಡ್ ಎಲ್ಲ ಕೇಳ್ಬಿಟ್ಟು ನಿಮ್ಮ ಹೆಸರನ್ನ ಸೇರಿಸ್ತಾರೆ. ನಿಮ್ಮ ಹೆಸರನ್ನ ಸೇರಿಸ್ಬಿಟ್ಟು ಫುಡ್ ಆಫೀಸ್ಗೆ ಹೋಗ್ರಿ, ಅಲ್ಲಿ ಹೊಸ ಕಾರ್ಡ್ ಕೊಡ್ತಾರೆ ಅಂತ ಹೇಳಿ ಕಳಿಸ್ತಾರೆ. ಆ ರೀತಿ ಆರಾಮಾಗಿ ಮಾಡಬಹುದು. ಅಂಡ್ ನೀವ್ ಯಾವಾಗ ಬೇಕಾವಾಗ ಮಾಡಕ್ಕಾಗಲ್ಲ. ರೇಷನ್ ಕಾರ್ಡ್ ತಿದ್ದುಪಡಿಗೆ ಅಂತ ಹೇಳಿ ದಿನಾಂಕವನ್ನ ನಿಗದಿಪಡಿಸಿರ್ತಾರೆ. ಒಂದು ತಿಂಗಳಲ್ಲಿ 3-4 ದಿನ ಬಿಟ್ಟಿರ್ತಾರೆ. ಆ ಟೈಮ್ ನೋಡ್ಕೊಂಡು ಮಾಡ್ಬೇಕು. ನಾನು ಪ್ರತಿ ತಿಂಗಳು ನಾನೇ ನೋಡ್ಕೊಂಡು ಕುತ್ಕೊಳಕ್ ಆಗಲ್ಲ ವಿಡಿಯೋ ಮಾಡ್ಕೊಂಡು. ಸೊ ನೀವು ನಿಮ್ಮ ಹತ್ತಿರದ ಗ್ರಾಮ ಒಂದ್ ಕಚೇರಿಗೆ ಹೋಗಿ ವಿಚಾರಿಸ್ಕೊಂಡ್ ಬನ್ನಿ. ಈ ತರ ರೇಷನ್ ಕಾರ್ಡ್ ತಿದ್ದುಪಡಿಗೆ ಬಿಟ್ಟಾಗ ಅವಾಗ ಹೋಗಿ ವಿಚಾರಿಸಿ, ರೇಷನ್ ಕಾರ್ಡ್ ತಿದ್ದುಪಡಿಗೆ ಬಿಟ್ಟಿದಾರ, ನಾವು ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಈ ರೀತಿ ಸರಿಪಡಿಸ್ಕೊಂಡು ನೀವು ಮತ್ತೆ ಅರ್ಜಿಯನ್ನ ಹಾಕ್ಬಿಟ್ಟು 2,000 ರೂಪಾಯಿ ತಗೋಬಹುದು. ಹೊಸದಾಗಿ ಅರ್ಜಿ ಹಾಕೋರ್ಗೂ ಕೂಡ 1-2-3 ತಿಂಗಳು ಕೊಡೋದಿಲ್ಲ. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಎಲ್ರಿಗೂ ಹೆಂಗೆ ಈಗ ಇದುವರೆಗೂ 30 ಕಂತು ಹಣ ಬಂದಿದೆಯೋ ಅದೇ ರೀತಿ ನಿಮ್ಗೂ ಕೂಡ ಬರತ್ತೆ. ಓಕೆನಾ? ಸೊ ಹೋಪ್ ಎಲ್ಲ ಕೂಡ ನಿಮ್ಗೆ ಕ್ಲಿಯರ್ ಆಗಿದೆ ನಿಮ್ಮ ಡೌಟ್ ಇವತ್ತಿಗೆ ಅಂತ ಅನ್ಕೊಂಡಿದೀನಿ. ಸೊ ಹೋಪ್ ನಿಮ್ಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.